Hi guys, welcome back to Nikita Vlogs. ಆ್ಯಂಡ್ ಗೈಸ್ ಈ ವ್ಲಾಗ್ ಅಂತೂ ಫುಲ್ ವೆಲ್ ಪ್ಲ್ಯಾನ್ ವ್ಲಾಗ್ ಅಂತ ಹೇಳ್ಬೋದು. ಯಾಕಂದರೆ ಹಬ್ಬ ಪ್ರಿಪ್ರೇಷನ್ಸ್ ಎಲ್ಲ ಪ್ರತಿಯೊಂದೂ ನಾನು ಕ್ಯಾಪ್ಚರ್ ಮಾಡಿ ಈ ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ಫ್ರೈಡೇ ಹಬ್ಬ ಇರೋದು ಆ್ಯಂಡ್ ಇವತ್ತು ಇಟ್ಸ್ ಆಲ್ರೆಡಿ ವೆಡ್ನೆಸ್ಡೇ ಇವತ್ತು. ಸೊ ಈಗ ನಾವು ಹಬ್ಬ ಬ್ಯಾಕ್ಗ್ರೌಂಡ್ ಹೆಂಗಿರಬೇಕು ಏನು ಅಂತೆಲ್ಲ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು. ಆ್ಯಂಡ್ ನಾಳೆ ಬೇಸಿಕಲಿ ಥರ್ಸ್ಡೇ ದೇವ್ರಿಗೆಲ್ಲ ಸೀರೆಲ್ಲ ಉಡಿಸಿ ರೆಡಿ ಮಾಡಬೇಕು ಪೂಜಾ ರೂಮೆಲ್ಲ. ಅದೆಲ್ಲ ಹಿಂಗೆ ಬರುತ್ತೆ. ಪ್ರತಿಯೊಂದು ನಾನು ಇದೇ ವ್ಲಾಗಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ತೋರಿಸ್ತೀನಿ. ಆ್ಯಂಡ್ ಲೆಟ್ಸ್ ಸಿ ಹೇಗೆ ಬರುತ್ತೆ ಅಂತ. ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಯೂಶಲಿ ನಮಗೆ ತುಂಬಾ ಫೇವ್ರೆಟ್ ಫೆಸ್ಟಿವಲ್ ಅಂತ ಹೇಳ್ಬೋದು. ಸ್ಪೆಷಲ್ ಏನಕ್ಕೆ ಅಂದರೆ ನಾವು ತುಂಬಾ ಡೆಕೋರ್ ಮಾಡ್ಬೋದು, ವಿ ಸ್ಪೆಂಡ್ ಮೋರ್ ಟೈಮ್ ಅಂತ. ನನಗಿದ್ದು ಇಷ್ಟ. ಆ್ಯಕ್ಚುಲಿ ನೀವು ಲಾಸ್ಟ್ ಇಯರ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ನಾವು ಸ್ವಲ್ಪ ಡಿಫ್ರೆಂಟ್ ಥೀಮಲ್ಲಿ ಮಾಡಿದ್ವಿ. ಆ್ಯಂಡ್ ನನಗೇನಂದರೆ ನಾರ್ಮಲ್ ಗಾಡಿಗೆ ಸೀರೆ ಉಡ್ಸೋದು ಹೌದು ಫೈನ್, ಬಟ್ ಸ್ವಲ್ಪ ಯುನೀಕ್ ಆಗಿರಲಿ ಅಂತ ಎವ್ರಿ ಇಯರ್ ನ್ಯೂ ಕಾನ್ಸೆಪ್ಟ್ಸಲ್ಲಿ ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಜೊತೆ ಮಾಡಬೇಕು ಅಂತ ನನಗೆ ಇಷ್ಟ. ಆ್ಯಂಡ್ ಲೆಟ್ಸ್ ಈ ವರ್ಷ ಹೆಂಗೆ ಬರುತ್ತೆ ಏನು ಅಂತ ಐ ಹ್ಯಾವ್ ನೋ ಐಡಿಯಾ. ಇನ್ನೂ ಏನೂ ಪ್ರಿಪ್ರೇಷನ್ಸ್ ಆಗಿಲ್ಲ ಬಿಕಾಸ್ ಕ್ಲೀನಿಂಗೇ ಆಗೋಯಿತು ಫುಲ್ 1.5 ವೀಕ್. ಆ್ಯಂಡ್ ಇವತ್ತಿನ್ನೂ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇವತ್ತೇ ಇದು ಬ್ಯಾಕ್ಗ್ರೌಂಡ್ ಡೆಕೋರ್ ಕಂಪ್ಲೀಟ್ ಅಟ್ ಎನಿ ಕಾಸ್ಟ್ ಇವತ್ತೇ ಮುಗಿಬೇಕು. ಸೊ ದಟ್ ನಾಳೆ ಎಲ್ಲ ಪೂಜಾ ರೂಮಲ್ಲೆಲ್ಲ ಡೆಕೋರೇಟ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ಯೋಚನೆ ಮಾಡ್ಕೊಂಡಿದ್ದೀನಿ. ಲೆಟ್ಸಿ ಹೆಂಗೆ ಬರುತ್ತೆ ಏನು ಅಂತ. ಇನ್ನೂ ಊಟ ಕೂಡ ಮಾಡಿಲ್ಲ, ಊಟ ಮಾಡಬೇಕು. ಆ್ಯಂಡ್ ಊಟ ಆದಮೇಲೆ ಸಿಗ್ತೀನಿ. ಆ್ಯಂಡ್ ಗೈಸ್ ಇಲ್ಲೆಲ್ಲ ಪ್ರಾಪರ್ಟೀಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಆಗಿರಲಿಲ್ಲ. ಆ್ಯಂಡ್ ಇಟ್ಸ್ ಆಲ್ರೆಡಿ ಆಲ್ಮೋಸ್ಟ್ 7 o'clock. ಇವಾಗ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅಟ್ ಎನಿ ಕಾಸ್ಟ್ ಇವತ್ತೇ ಮುಗಿಬೇಕು ಕೂಡ. ಇಲ್ಲಿ ನಾನು ಬ್ರೌನ್ ಕಲರ್ KG ಕಾರ್ಡ್ಬೋರ್ಡ್ ಆ್ಯಂಡ್ 2 ಥರ್ಮಾಕೋಲ್ ತೊಗೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸ್ಟೇಷ್ನರಿ ಐಟಮ್ಸ್ ತೊಗೊಂಡಿದ್ದೀನಿ. ನಂಗೆ ತುಂಬ ವರಿ ಏನಪ್ಪ ಅಂದರೆ ವಿಲ್ ದಿಸ್ ಕಮ್ ಔಟ್ ವೆರಿ ಗುಡ್ ಅಂತ. ನನ್ನ ಕಾನ್ಸೆಪ್ಟ್ ಏನಂದರೆ ಇದ್ರ ಮೇಲಿಟ್ಟು ವಿ ಹ್ಯಾವ್ ಟು ಗಿವ್ ಅ ಗೋಲ್ಡ್ ಪೇಂಟ್ ಇಯರ್ ಅಂತ. ನೋಡೋಣ ಹೆಂಗೆ ಬರುತ್ತೆ ಏನು ಅಂತ. ಐ ಹ್ಯಾವ್ ನೋ ಐಡಿಯಾ. ಲೆಟ್ಸ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಆ್ಯಂಡ್ ಈ ಕಂಪ್ಲೀಟ್ ಪ್ರೊಸೆಸ್ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ನೀವು ಕೂಡ ಇದನ್ನು ಈ ಬ್ಯಾಕ್ ಡ್ರಾಪ್ ಈಸಿ ಅನ್ಸಿದ್ರೆ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು. ಲೆಟ್ ಮೀ ಸಿ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ನಾನಿಲ್ಲಿ ಫಸ್ಟ್ ಥರ್ಮೋಕೋಲ್ನ ಸೆಟ್ ಮಾಡ್ತಿದ್ದೀನಿ. ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಅಷ್ಟೇ ಥರ್ಮೋಕೋಲಿಂದನೇ ತುಂಬ ಹೊತ್ತು ಲಾಂಗ್ ಸ್ಟೇ ಆಗಿರಲಿಲ್ಲ. ಬಿಕಾಸ್ ನಾವು ಬೇರೆ ದೇವ್ರನ್ನ 3 ದಿವಸ ಕೂರೋದ್ರಿಂದ ತುಂಬಾ ಲಾಂಗ್ ಡ್ಯೂರೇಷನ್ ಇರಬೇಕು ಅಂತ. ಗಮ್ ಎಷ್ಟು ಹಾಕಿದ್ರು ಸ್ಟಿಕ್ ಆಗ್ತಿರಲಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ನಾನು ಟೂತ್ ಪಿಕ್ಕಲ್ಲಿ ಸ್ಟಿಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ ಇಲ್ಲಿ. ಆ್ಯಂಡ್ ಟೂತ್ ಪಿಕ್ ವಾಸ್ ದ ಗುಡ್ ಆಪ್ಷನ್ ಅಂತ ಹೇಳ್ಬೋದು. ತುಂಬಾ ಸ್ಟ್ರಾಂಗಾಗಿ ಗೋಲ್ಡ್ ಆಗಿತ್ತು. ಗಮ್ಮೆಲ್ಲ ಚಲೋಗಿದೆ ಅಮ್ಮ. ಗೈಸ್ ಒಂದು ನಿಮಿಷ, ನಾನು ನೋಡಿಕೊಂಡೇ ಇಲ್ಲ. ಓಪನ್ ಮಾಡಿ ಇಟ್ಟಿದ್ದೆ, ಎಲ್ಲ ಚಲ್ಲೋಗೈತೆ ಫುಲ್ಲು ನೆಲದ ಮೇಲೆ. ಒರೆಸಿದ್ರೆ ಹೋಗತ್ತೆ. ಎಷ್ಟೊಂದು ವೇಸ್ಟಾಗಿ ಹೋಗಿದೆ. ಆದರೆ ಬಟ್ಲುಗಲ್ಲ ಇವಾಗ ಅಣ್ಸೋಕ್ಕೆ ಬೇಕಲ್ಲ. ಇಲ್ಲೇ ಬ್ರಷಲ್ಲಿ ಎತ್ಕೋತೀನಿ. ನಾನು ನೋಡೇ ಇಲ್ಲ. ಏನು ಮಾಡೋದು, ಈ ಥರದ್ದು ಏನಾರು ಒಂದು ಎಡ್ವರ್ಟ್ ಆಗಲೇಬೇಕಲ್ವಾ. ದರ್ ಇಸ್ ನೋ ಆಪ್ಷನ್. ಏನಪ್ಪ ಮಾಡೋದು ಅಂದ್ಕೊಂಡು ಎಲ್ಲ ಕ್ಲಿಯರ್ ಮಾಡಿ, ಆಲ್ರೆಡಿ ಟೈಮ್ ಆಗಿತ್ತು, ಅದರಲ್ಲಿ ಇದು ಬೇರೆ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಶೀಟ್ಸ್ಗೆಲ್ಲ ಗ್ಲೂ ಹಾಕಿ ಐ ವಾಸ್ ಸ್ಟಿಕ್ಕಿಂಗ್ ಇಟ್. ಎಷ್ಟು ಗ್ಲೂ ಹಾಕೋರು ನಿಲ್ತಿರಲಿಲ್ಲ. ಬಟ್ ಫೈನಲಿ ದಿಸ್ ಒನ್ ಸ್ಟ್ರಾಂಗ್ ಗ್ಲೂ ಅಂತೂ ಸಖತ್ತಾಗಿ ವರ್ಕ್ ಆಯಿತು. ಆ್ಯಂಡ್ ನೀಟಾಗೆಲ್ಲ ಪೇಸ್ಟ್ ಮಾಡಿ ಅದನ್ನು ಒಂದು ಸ್ವಲ್ಪ ಸೆಟ್ ಆಗೋಕ್ಕೆ ಕೂಡ ಬಿಟ್ಟಿದೆ. ಬಿಕಾಸ್ ಅದನ್ನ ಒಂದು ಸ್ವಲ್ಪ ಡ್ರೈ ಆದಮೇಲೆ ನೆಕ್ಸ್ಟ್ ಪ್ರೊಸೆಸ್ ಮಾಡಬೇಕಾಗಿತ್ತು. ಎಲ್ಲ ಬ್ಯಾಕ್ ಟು ಬ್ಯಾಕ್ ಆಗ್ತಿರಲಿಲ್ಲ. ಬಟ್ ತುಂಬಾ ಟೈಮ್ ಕೂಡ ಹಿಡೀತಿ ಕೆಲಸ. ದಿಸ್ ಪಾರ್ಟಿಷನ್ ಏನಿದೆ, ಪಾರ್ಟಿಷನ್ಗೋಸ್ಕರ ನಾನು ಈ ಥರ ಬೋರ್ಡಲ್ಲಿ ಏನಂತಾರೆ ಇದು ರೆಡ್ ಬಾಕ್ಸಲ್ಲಿ ನಂಗೆ ಬೇಕಾಗಿರೋ ಸೈಜಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಸೆಂಟರ್ ಪಾರ್ಟಿಷನ್ ಮಾತ್ರ ತುಂಬ ದಪ್ಪದಾಗಿ ಇಟ್ಕೊಂಡು ಬಾಕಿದೆಲ್ಲ ತುಂಬಾ ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಬಟ್ ಆಲ್ರೆಡಿ ಗೆಟಿಂಗ್ ಎಕ್ಸಾಸ್ಟೆಡ್ ಬಿಕಾಸ್ ಈ ಶೀಟ್ ಅಷ್ಟು ಕರೆಕ್ಟಾಗಿ ಅಂಟಿಲ್ಲ. ಒನ್ಲಿ ದಿಸ್ ಗಮ್ ಇದು ಒಂದೇ ಒಂದು ಗ್ಲೂಯಿಂದ ಮಾತ್ರ ಅದು ಅಂಟ್ತಿರೋದು. ಆ್ಯಂಡ್ ರೆಸ್ಟ್ ದಿಸ್ ಫೆವಿಕ್ವಿಕ್ಕೇ ಆಗಲಿ ಅಥವಾ ಬೇರೆ ಸ್ಟ್ರಾಂಗ್ ಗ್ಲೂಸೇ ಆಗಲಿ ಯಾವುದೂ ಕೂಡ ಅಷ್ಟೇ ಅಂಟಿಲ್ಲ. ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ಗ್ಲೂ ಗನ್ನಲ್ಲಿ ಅಂಟತ್ತೆ ಅಂತ. ಗ್ಲೂ ಗನ್ ಈಸ್ ಆಲ್ಸೋ ನಾಟ್ ವರ್ಕಿಂಗ್ ಈ ಥರ ಶೀಟ್ಸ್ಗೆ. ಸೊ ಇದು ಒಂದೇ ಗ್ಲೂ ಅಲ್ಲಿ ಅಂಟ್ತಿರೋದು. ಆ್ಯಂಡ್
ಸ್ಟ್ರಾಂಗಾಗಿ ಕೂಡ ಹೋಲ್ಡ್ ಆಗ್ತದೆ. ಇವಾಗ ಇಷ್ಟು ಶೀಟ್ಸ್ಗೂ ಇದನ್ನು ಹಾಕಿ ವ್ರ್ಯಾಪ್ ಮಾಡಬೇಕು. ವ್ರ್ಯಾಪ್ ಮಾಡಿ ಆ್ಯಂಡ್ ಅದನ್ನು ಈ ಮಧ್ಯದಲ್ಲಿ ಇಡಬೇಕು ಅಂತ ಅಂದ್ಕೊಂಡಿರೋದು. ಸೊ ಈ ಥರ ಬಾಕ್ಸ್ ಮಾಡಬೇಕು. ಸೊ 2 ಲೇಯರ್ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ಇದಾದಮೇಲೆ ಸಿಗ್ತೀನಿ ರೀ ಗೈಸ್. ಆ್ಯಂಡ್ ಗೈಸ್ ಸದ್ಯಕ್ಕೆ ಇಷ್ಟ ಆಗಿದೆ. ಬಟ್ ಇದು ಒಂದು ಮಾತ್ರ ಗ್ಲೂ ಎಕ್ಸ್ಟ್ರಾ ಆಗೋಯ್ತು. ಬಿಕಾಸ್ ನಾನು ಡೈರೆಕ್ಟ್ ಥರ್ಮಾಕೋಲ್ಗೆ ಹಾಕ್ಕೊಂಡಿದ್ದಕ್ಕೆ ಇದು ಸಿಕ್ಕಾಪಟ್ಟೆ ಒಂದೇ ಕಡೆ ಗ್ಲೂ ತುಂಬ ಪೇಸ್ಟ್ ಆಗಿರೋದಕ್ಕೆ ಈ ಥರ ಒಂದು ವಾಟರ್ ಮಾರ್ಕ್ ಬಂದುಬಿಟ್ಟಿದೆ. ಅದು ಬಿಟ್ಟರೆ ಇದೆಲ್ಲ ಎವ್ರಿಥಿಂಗ್ ಈಸ್ ಗುಡ್. ಆ್ಯಂಡ್ ಈಗ ಒನ್ ಮೋರ್ ಮೇನ್ ಟಾಸ್ಕ್. ದಿಸ್ ಈಸ್ ಲೈಕ್ ಕ್ಲೇ ಆ್ಯಕ್ಚುಲಿ. ಆ್ಯಂಡ್ ಗೈಸ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದು ಎಕ್ಸಾಕ್ಟ್ಲಿ ಕ್ಲೇ ಥರನೇ ಇರುತ್ತೆ ಆಲ್ಮೋಸ್ಟ್ ಆಲ್. ನಂಗೆ ಗೊತ್ತೇ ಆಗಿಲ್ಲ ಇದರಲ್ಲಿ 2 ಥರ ಇರುತ್ತೆ ಪ್ಯಾಕೆಟು. 2 ಮಿಕ್ಸ್ ಮಾಡ್ಕೊಂಡು ಕಳಿಸ್ಬಿಟ್ಟು ಇದನ್ನು ರೌಂಡ್ ಮಾಡಬೇಕು ಅಂತ. ನಾನು ಒಂದೊಂದು ಪ್ಯಾಕೆಟ್ ಇಟ್ಕೊಂಡು ಇನ್ನೊಂದು ಪ್ಯಾಕೆಟ್ ಇನ್ನೊಂದ್ಸಲ ಏನಕ್ಕಾರೋ ಯೂಸ್ ಆಗುತ್ತೆ ಅಂತ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಮತ್ತೊಂದು ಎಡ್ವಟ್ಟು. ಆ್ಯಂಡ್ ಸರಿ ಹೋಗ್ಲಿ ಬಿಡಪ್ಪ ಅಂದ್ಬಿಟ್ಟು ಟೈಮ್ ಇಲ್ದಿರೋ ಟೈಮಲ್ಲಿ ಹಿಂಗೆಲ್ಲ ಆಗೋದು. ಆಲ್ರೆಡಿ 10 ಗಂಟೆ ಆಗ್ತಿತ್ತು. ಆ್ಯಂಡ್ ಅಷ್ಟೊತ್ತಿಗೆ ಇದನ್ನು ತಿರ್ಗಾ ಮಿಕ್ಸ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಸಿಗೆ ರೆಡಿ ಮಾಡ್ತಿದ್ದೆ, ನೀವು ನೋಡ್ತಿರ್ಬೋದು. ಆ್ಯಂಡ್ ಗೈಸ್ ಫೈನಲಿ ಪ್ರತಿಯೊಂದೂ ನಾನು ಡೋರಿಗೆ ಬೇಕಾದಂಗೆ ಹೆಂಗೆ ಬೇಕು ಏನು ಬೇಕು ಅಂತ ಚೆಕ್ ಮಾಡಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದಕ್ಕೆ ಇದೇ ಕಲರ್ ಇದ್ದರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಗೋಲ್ಡನ್ ಪೇಂಟ್ ಹಾಕಬೇಕು. ಬಟ್ ಈಗ ಪೇಂಟ್ ಮಾಡೋಷ್ಟು ಟೈಮ್ ಇಲ್ಲ ಅಂದ್ಬಿಟ್ಟು ಐ ಆಮ್ ಜಸ್ಟ್ ಯೂಸಿಂಗ್ ದಿ ಸ್ಪ್ರೇ. ಸ್ವಲ್ಪ ಡ್ರೈ ಆಗಬೇಕು. ಆ್ಯಂಡ್ ಮೀನ್ ವೈಲ್ ನಂಗೆ ತುಂಬಾ ಕನ್ಸರ್ನ್ ಇರೋದು ಇದು ಕರೆಕ್ಟಾಗಿ ಬರುತ್ತೆ ಅಂತ. ಸೊ ಟ್ರಯಲ್ ಆ್ಯಂಡ್ ಎರರ್ ಮಾಡೋಕ್ಕೆ ನಾನು ಇಲ್ಲಿ ಆಲ್ರೆಡಿ ಒಂದು ರಫಾಗಿ ಒಂದು ಶೀಟ್ ಇಟ್ಕೊಂಡಿದ್ದೀನಿ. ಲೆಟ್ ಮೀ ಟ್ರೈ. ನಾಟ್ ಸೋ ಗ್ರೇಟ್. ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಲಾಸ್ಟ್ ಟ್ರೈ ನೋಡೋಣ ಗೈಸ್ ಹೆಂಗೆ ಬರುತ್ತೆ. ಆ್ಯಂಡ್ ಇಲ್ಲಿ ಸ್ಪ್ರೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ ಅಂದ್ಬಿಟ್ಟು ತುಂಬ ಮಿನಿಮಮ್ ಅಮೌಂಟ್ ಆಫ್ ಸ್ಪ್ರೇ ಹೊಡೆದು ನಾನು ತುಂಬ ನೀಟಾಗಿ ಡೆಕೋರೇಷನ್ ಕೂಡ ಕಂಪ್ಲೀಟ್ ಆಯಿತು. ನೀವು ನೋಡ್ತಿರ್ಬೋದು. ಸ್ಪೆಷಲಿ ದ ಆಕ್ಸೆಸರೀಸ್ ಆರ್ ಹೈಲೈಟ್ ಅಂತ ಹೇಳ್ಬೋದು. ಆ ಡೋರ್ ಮೇಲೆ ಅದು ನಾವು ಮೋಲ್ಡಿಂದ ಮಾಡ್ಕೊಂಡಿದ್ದು ಏನಿದೆ ಅದಂತೂ ಅಲ್ಟಿಮೇಟ್. ಆ್ಯಂಡ್ ಐ ಆಮ್ ಜಸ್ಟ್ ವೇಟಿಂಗ್ ಅದನ್ನು ಡೆಕೋರ್ ಮಾಡಿ ಹೆಂಗೆ ಕಾಣುತ್ತೆ ನೋಡ್ಬೇಕು ಹಬ್ಬದ ದಿವಸ ಅಂತ. ಅಲ್ಲಿ ಡೆಫಿನೆಟ್ಲಿ ಶೇರ್ ವಿತ್ ಯು ಗೈಸ್. ಹಬ್ಬ ವ್ಲಾಗ್ ನೆಕ್ಸ್ಟ್ ವ್ಲಾಗ್ ಏನಾಗ್ತೀನಿ ಆ ವ್ಲಾಗಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ತುಂಬ ಲೇಟಾಗಿತ್ತು. ಊಟ ಕೂಡ ಸ್ಕಿಪ್ ಮಾಡಿದ್ದೆ. ಅಟ್ಲೀಸ್ಟ್ ಹಾಲು ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಬಾದಾಮ್ ಹಾಲು ಮಾಡ್ಕೊಂಡು ಕುಡಿತಿದ್ದೆ. ಟೈಮ್ ಪ್ರಾಬಬ್ಲಿ 11:30 ಆಗಿರ್ಬೋದು ಅಂದ್ಕೊಂಡೆ. ಬಟ್ ಇಟ್ ವಾಸ್ ಆಲ್ರೆಡಿ 12:30. ತುಂಬಾ ಲೇಟಾಗಿತ್ತು. ಬೆಳಗೂ ಕೂಡ ಬೇಗ ಎದ್ದೇಳಬೇಕಾಗಿತ್ತು. ಬಟ್ ಇಷ್ಟೊಂದು ಟೈಮ್ ಕನ್ಸ್ಯೂಮ್ ಮಾಡೋದನ್ನ ಅಂದ್ಕೊಂಡು ಸರಿ ಈಗ ನೆಕ್ಸ್ಟ್ ಡೇ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗಿತ್ತು ಏನು ಅಂತ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ವೆಲ್ಕಮ್ ಗೈಸ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್. ಆ್ಯಂಡ್ ಇವಾಗ ಇಲ್ಲಿ ಪೂಜೆ ಫಸ್ಟ್ ದೇವ್ರನ್ನ ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಂಚೆ ಎಲ್ಲ ಫಸ್ಟು ರೆಡಿ ಮಾಡ್ಕೋತಿದ್ದೀನಿ. ಆ್ಯಂಡ್ ಯೂಶ್ವಲಿ ರಂಗೋಲೆ ಬಿಟ್ಟು ದೇವ್ರನ್ನೆಲ್ಲ ಇಡಬೇಕು. ಆ್ಯಂಡ್ ಇವಾಗ ಸೀರೆ ಎಲ್ಲ ಉಟ್ಸ್ಬೇಕು. ಯಾವ ಸೀರೆ ಏನು ಹೆಂಗೆಲ್ಲ ಪ್ಲೀಟ್ಸ್ ಮಾಡ್ಕೋತೀವಿ ಐ ವಿಲ್ ಜಸ್ಟ್ ಶೇರ್ ಇಟ್ ವಿತ್ ಯು. ಇವತ್ತು ಪೂರ್ತಿ ಪೂಜಾ ರೂಮ್ನ ಡೆಕೋರ್ ಮಾಡೋದ್ರಲ್ಲೇ ಆಗುತ್ತೆ. ಏನು ಹೇಳಿ ಗೈಸ್, ಹೆಣ್ಮಕ್ಳಿಗೆ ಈ ಹಬ್ಬ ಬಂದ್ರೆ ಫುಲ್ ಎಕ್ಸೈಟ್ಮೆಂಟ್, ಸಿಕ್ಕಾಪಟ್ಟೆ ಖುಷಿಯಿಂದನೇ. ಆ್ಯಂಡ್ ಇವತ್ತು ಗೊತ್ತಿಲ್ಲ ಗೈಸ್ ಎಷ್ಟೊತ್ತಾಗುತ್ತೆ ಏನು ಎಷ್ಟೊತ್ತಿಗೆಲ್ಲ ಮುಗಿಯುತ್ತೆ. ನಾಳೆ ಬೆಳಿಗ್ಗೆ ಪೂಜೆ ಮಾಡಬೇಕು. ಪ್ರತಿಯೊಂದು ಬಿಡಿಸಿ ಹೆಂಗೆ ಹೋಗುತ್ತೆ ಅಂತ. ಇಟ್ಸ್ ಕ್ವೈಟ್ ಬಿಸಿ ಡೇ. ಲೆಟ್ಸಿ ಹೆಂಗಾಗುತ್ತೆ ಏನು ಕತೆ ಅಂತ. ಆ್ಯಂಡ್ ಗೈಸ್ ದೇವ್ರಿಗೆ ಯಾವ ಸ್ಯಾರಿ ಉಟ್ಸೋದು ಅಂತ ಕೂಡ ಅಲ್ಲಿ ಜಸ್ಟ್ ಶೋ ಯು ದ ಕಲರ್. ಆ್ಯಂಡ್ ದಿಸ್ ಈಸ್ ದ ಸ್ಯಾರಿ. ಇದು ಕಂಪ್ಲೀಟ್ ಮೈಸೂರು ಸಿಲ್ಕ್ ಸ್ಯಾರಿ ವಿತ್ ಗೋಲ್ಡನ್ ಬಾರ್ಡರ್. ಆ್ಯಂಡ್ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ತೊಗೊಂಡ್ರ ಸ್ಯಾರಿ ಅವ್ರಿಗೆ ಅಂತ. ಆ್ಯಂಡ್ ದೇವರಿಗೆ ಅಂತಲೇ ತೊಗೊಂಡಿದ್ದು. ಸೊ ದಟ್ ಶಿ ವಿಲ್
ಲೆಟ್ ಇಸ್ ಡ್ರಿಪ್ ಇಟ್. ಹೆಂಗೆ ಡ್ರಿಪ್ ಮಾಡ್ತೀನಿ ಏನು ಅಂತ ಹೇಳಿ ಶೋ ಇಟ್ ಯು. ನನಗೆ ಫೈನಲಿ ಇದೆ ಸ್ಯಾರಿ. ಈ ಸ್ಯಾರಿನ ದೇವ್ರಿಗೆ ಅಂತ ಇಡ್ತಿರೋದು. ಆ್ಯಂಡ್ ತುಂಬ ಜನ ಮುಟ್ಟಿರ್ತಾರೆ ಅಂದ್ಬಿಟ್ಟು ಸ್ವಲ್ಪ ನೀರು ತುಂಬಿಸಿ ದೇವ್ರ ಮನೆಗೆ ತೊಗೊಂಡೋಗಿ ದೇವ್ರ ಹತ್ರ ಫಸ್ಟ್ ಇಟ್ಟು ಅಲ್ಲಿಂದ ಪ್ರೀಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಲೈಟಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಡೆಫಿನೆಟ್ಲಿ ಕ್ಯಾಮ್ರಾ ಇಸ್ ರಿಯಲಿ ನಾಟ್ ಜಸ್ಟಿಫೈಯಿಂಗ್, ನಿಜ. ಬಟ್ ಆನ್ ಫೇಸ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪ್ರೀಪ್ಲೀಟ್ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ತಿದ್ದೀನಿ. ಆ್ಯಂಡ್ ಗೈಸ್, ನಾನು ಈ ಸ್ಯಾರಿ ಡ್ರೇಪ್ ಮಾಡೋಕ್ಕೆ ಐ ಹ್ಯಾವ್ ಟೇಕನ್ ದೀಸ್ ಕೈಂಡ್ ಆಫ್ ಪಿನ್ಸ್ ಬಿಕಾಸ್ ಇಲ್ಲಿ ಬಾಲ್ ಇರೋದ್ರಿಂದ ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದು ಹೇಳಿದ್ರೆ ಇಟ್ ವಿಲ್ ನಾಟ್ ಡ್ಯಾಮೇಜ್ ದ ಸ್ಯಾರಿ ಅಂತ. ಐ ಜಸ್ಟ್ ಶೋ ಯು ಹೆಂಗೆ ಕಾಣುತ್ತೆ ಅಂತ. ಆ್ಯಂಡ್ ಇಲ್ಲಿ ಸ್ಯಾರಿ ಪಿನ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲೊಂದು ದಾರ ತೊಗೊಂಡಿದ್ದೀನಿ, ಗಟ್ಟಿಯಾಗಿರೋದು ಒಂದು ದಾರ. ಆ್ಯಂಡ್ ಡ್ರಿಪ್ಪಿಂಗ್ ತುಂಬ ಚೆನ್ನಾಗಿ ಬರಲಿ ಅಂತ ದೇವ್ರನ್ನ ನೆನೆಸ್ಕೊಂಡು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ನಾನು ಕಂಪ್ಲೀಟ್ ಸ್ಯಾರಿಗೆ ಒಂದು ಸಿಂಗಲ್ ಪಿನ್ ಕೂಡ ಹಾಕಿರಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಗೈಸ್, ಈಗ ಸ್ಯಾರಿ ಪ್ರೀಪ್ಲೀಟಿಂಗ್ ಸ್ಟಾರ್ಟ್ ಮಾಡಬೇಕು. ತುಂಬ ಸಣ್ಣ ಸಣ್ಣ ಪ್ಲೀಟ್ಸ್ ತೊಗೋತಿದ್ದೀನಿ ಸೊ ದಟ್ ನಾವು ಸ್ಪ್ರೆಡ್ ಮಾಡಿದಾಗ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂತ. ಆ್ಯಂಡ್ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ತುಂಬ ಪಿನ್ಸ್ ಕೂಡ ಹಾಕೋಕ್ಕಾಗಲ್ಲ. ಆ್ಯಂಡ್ ಸ್ಯಾರಿ ಸ್ವಲ್ಪ ಡ್ಯಾಮೇಜ್ ಆಗ್ಬೋದು ಅಂತ ಸಿಕ್ಕಾಪಟ್ಟೆ ಕೇರ್ಫುಲ್ಲಾಗಿ ಮಾಡಬೇಕು, ಸ್ಪೆಷಲಿ ಈ ಸ್ಯಾರಿ. ಆ್ಯಂಡ್ ಅಷ್ಟು ಗ್ರಿಪ್ ಕೂಡ ಸಿಗಲ್ಲ, ಯಾಕಂದರೆ ನಾರ್ಮಲ್ ಸಿಲ್ಕ್ ಸ್ಯಾರೀಸ್ ಅಥವಾ ಬೇರೆ ಥರ ಸ್ಯಾರೀಸ್ ಎಲ್ಲ ಆದರೆ ವಿಲ್ ಆ್ಯಡ್ ಅ ಗ್ರಿಪ್. ಇದರಲ್ಲಿ ಗ್ರಿಪ್ಪೇ ಸಿಗಲ್ಲ. ಆ್ಯಂಡ್ ಐ ಟ್ರೈ ನಾಟ್ ಟು ಯೂಸ್ ಮಚ್ ಪಿನ್ಸ್. ನೋಡೋಣ. ಇಲ್ಲಿ ಓಲ್ಡ್ ಸ್ಯಾರಿ ಇದೇ ಥರ ಪ್ಲೀಟ್ಸ್ ತೊಗೋಬೇಕು ಆ್ಯಕ್ಚುಲಿ. ಆ್ಯಂಡ್ ಗೈಸ್, ಕಂಪ್ಲೀಟ್ ಸ್ಯಾರಿ ಇದೇ ಥರ ಪ್ಲೀಟ್ ಮಾಡಿಕೊಂಡು ಐ ಜಸ್ಟ್ ಗೆಟ್ ಬ್ಯಾಕ್ ಟು ಯು. ಆ್ಯಂಡ್ ಗೈಸ್, ಇಲ್ಲಿ ಕಂಪ್ಲೀಟಾಗೆ ಪ್ಲೀಟ್ ಆಗಿದೆ. ಇದನ್ನು ಈಗ ಅಡ್ಜಸ್ಟ್ ಮಾಡಬೇಕು ಪ್ರತಿಯೊಂದು. ಆ್ಯಂಡ್ ಇದೊಬ್ಬರು ಕೈಲೇ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಮೈ ಮಾಮ್ ಟು ಕಮ್. ಇಲ್ಲಾಂದರೆ ಟೇಬಲ್ ಮೇಲೆ ಇಟ್ಕೊಂಡು ಮಾಡಬೇಕು. ಲೆಟ್ಸ್ ಸಿ. ನೀವು ನೋಡ್ತಿರ್ಬೋದು ಪ್ಲೀಟ್ಸ್ ಆದಮೇಲೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರೋದ್ರಿಂದ ನಾನು ಕಂಪ್ಲೀಟಾಗಿ ಓಲ್ಡ್ ಸ್ಯಾರಿ ಸ್ಟ್ರೈಟ್ ಪ್ಲೀಟ್ಸ್ ತೆಗ್ದಿದ್ದೀನಿ. ಇಫ್ ನಾಟ್ ಹಾಫ್ ದ ಸ್ಯಾರಿ ಸ್ಟ್ರೈಟ್ ಪ್ಲೀಟ್ ತೆಗ್ದು ಪಲ್ಲುನ ಯೂಸ್ ಟು ಟೇಕ್ ಅ ಜಿಗ್ಜ್ಯಾಗ್ ಪ್ಲೀಟ್ಸ್ ತೊಗೋತಿದ್ದೆ ಸೊ ದಟ್ ನಾವು ಹೆಂಗೆ ಪಲ್ಲು ಹಾಕೋತೀವಿ ಅದೇ ಥರ ಬರಲಿ ಅಂತ. ಬಟ್ ಅದಕ್ಕೆ ತುಂಬಾ ಪಿನ್ಸ್ ಹಾಕಬೇಕು. ಇಲ್ಲಿವರೆಗೂ ನಾನು ಒಂದು ಪಿನ್ ಕೂಡ ಯೂಸ್ ಮಾಡಿಲ್ಲ. ನಾನು ಇಲ್ಲಿ ಆ್ಯಕ್ಚುಲಿ ಸ್ಯಾರಿ ಹೋಲ್ಡರ್ ಕ್ಲಿಪ್ನ ಯೂಸ್ ಮಾಡಬೇಕು, ವಿಚ್ ಐ ಯೂಸ್ ಫಾರ್ ಸ್ಯಾರಿ ಪ್ರೀಪ್ಲೀಟಿಂಗ್. ಬಟ್ ಇವಾಗ ಅರ್ಜೆಂಟಿಗೆ ನಾರ್ಮಲ್ ಬಟ್ಟೆಗೆ ಹಾಕೋ ಕ್ಲಿಪ್ನ ಯೂಸ್ ಮಾಡಿದ್ದೀನಿ. ಆ ಗ್ರಿಪ್ಗೋಸ್ಕರ ಪಿನ್ ಹಾಕೋ ಬದಲು ಇದನ್ನು ಹಾಕ್ಬೋದು ಅಂತ ಆಲ್ಟರ್ನೇಟಿವ್. ಅದಲ್ಲದೆ ಭಾರ ಇರುತ್ತೆ, ಒಂದೇ ಸಲ ಪೂರ್ತಿ ಸೀರೆನ ಕೈಯಲ್ಲಿ ಹಿಡಿಯೋಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಕ್ಲಿಪ್ ಹಾಕ್ಕೊಂಡಿದ್ದೀನಿ. ಇಫ್ ಯು ಆರ್ ಕಂಫರ್ಟಬಲ್ ನೀವು ಹಂಗೆ ಕೂಡ ಮಾಡ್ಬೋದು. ದಿಸ್ ಕಲರ್ ಇಸ್ ಲುಕಿಂಗ್ ಸೋ ಡ್ಯಾಮ್ ಗುಡ್ ಗೈಸ್, ಡ್ಯಾಮ್ ಗುಡ್. ಇನ್ ಕೇಸ್ ನೀವು ಒಬ್ಬರೇ ಮಾಡ್ತೀರಾ ಅನ್ನಂಗಿದ್ರೆ ಇದೇ ಥರ ಯಾವುದಾದ್ರು ಟೇಬಲ್ ಅಥವಾ ಸ್ಟ್ಯಾಂಡಿಗೆ ಹಾಕಿ ಯು ಕ್ಯಾನ್ ಜಸ್ಟ್ ಹೋಲ್ಡ್ ದಿಸ್ ಪ್ಲೀಟ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಒಂದು ನಿಮಿಷ. ಏನಪ್ಪ ಅಂದರೆ ಗೈಸ್, ವೆನ್ ಎವರ್ ಯು ಪ್ಲೀಟ್ ಸ್ಯಾರೀಸ್ ಎಲ್ಲ ಹಿಂಗೆ ಒಂದ್ರ ಮೇಲೆ ಒಂದು ಇಟ್ಕೊಳ್ಳೋ ಬದಲು ಯು ಕ್ಯಾನ್ ಜಸ್ಟ್ ಸ್ಪ್ರೆಡ್ ಇಟ್ ಸೊ ದಟ್ ನಾವು ಉಡ್ಸಿದಾಗ ಅದು ಕಂಪ್ಲೀಟಾಗೆ ಸ್ಪ್ರೆಡ್ ಆಗಿರುತ್ತೆ. ಅದು ಒಂದ್ರ ಮೇಲೆ ಒಂದು ಇಕ್ಕೊಬಿಟ್ರೆ ಅದು ಸ್ಟಿಫಾಗಿ ಅಷ್ಟೇ ಜಾಗದಲ್ಲಿ ಕೂರುತ್ತೆ. ಬರೀ ಇಲ್ಲಿ ಮಾತ್ರ ನಾವು ಸ್ಪ್ರೆಡ್ ಮಾಡ್ಬೋದು. ಇನ್ಸ್ಟೆಡ್ ಆಫ್ ದಟ್ ಪೂರ್ತಿ ಸ್ಯಾರಿನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡೇ ಸ್ವಲ್ಪ ವೆರಿ ಸ್ಮಾಲ್ ಸ್ಪೇಸ್ ಕೊಟ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಇಟ್ ಲುಕ್ಸ್ ವೆರಿ ಗುಡ್. ವೆದರ್ ಅದು ನೀವು ಉಟ್ಕೊಳ್ಳೋದೇ ಆಗಲಿ ಅಥವಾ ದೇವ್ರಿಗೆ ಗುಡ್ಸೋದೇ ಆಗಲಿ ಒಂದು ಸ್ವಲ್ಪ ಈ ಥರ ದೂರ ದೂರ ಇಟ್ಕೊಂಡು ಮಾಡಿದ್ರೆ ಒನ್ ಅಪಾನ್ ದ ಅದರ್ ಮಾಡಿಲ್ಲದೆ ಎಲ್ಲ ಒಂದೇ ಕಡೆ ಜೋಡಿಸೋ ಬದಲು ಈ ಥರ ಹಿಂಗೆ ಸ್ಪ್ರೆಡ್ ಮಾಡಿ ಪಿನ್ ಮಾಡಿದ್ರೆ ಇಟ್ ಲುಕ್ಸ್ ಗುಡ್. ಆ್ಯಂಡ್ ಗೈಸ್, ಇದನ್ನು ಇಲ್ಲಿ ಪ್ಲೇಸ್ ಮಾಡಿ ನಾನು ಸ್ಯಾರಿ ಉಡ್ಸೋದ್ಮೇಲೆ ಈ ಎರಡು ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಅದನ್ನು ನೋಡಿ ಐ ವಾಸ್ ಸೋ ಹ್ಯಾಪಿ. ಈ ಎರಡು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು, ಬ್ರೌನ್ ಆ್ಯಂಡ್ ಬ್ಲೂ. ಹಿಂಗೆ ಬಂದರೆ ಇದು ಹಿಂಗೆ ಸ್ಪ್ರೆಡ್ ಆಗುತ್ತೆ, ಇದನ್ನು ಇಲ್ಲಿ ಕೆಳಗಡೆ ಕಾಣುತ್ತೆ. ಒಂದು ನಿಮಿಷ ಚಿಕ್ಕದು ಎತ್ಕೋತೀನಿ. ಚಿಕ್ಕ ಚೊಂಬಿಗೆ ಬೇಕನ್ಸುತ್ತಲ್ಲ, ಎಲ್ಲ ಸೇರ್ಸಕ್ಕೆ ಕಟ್ಟೋದು. ಒಂದು ನಿಮಿಷ.
ಕ್ಲಿಪ್ ತೆಗೆ. ಆ್ಯಂಡ್ ಇಲ್ಲಿ ಗೈಸ್ ಸ್ಯಾರಿನ ಆಫ್ ಮಾಡಿ ಟೈಟಾಗಿ ಥ್ರೆಡ್ಡಲ್ಲಿ ಕಟ್ತಾಯಿದ್ದೀನಿ ಸೊ ದಟ್ ಅದು ತುಂಬ ಸ್ಟ್ರಾಂಗಾಗಿ ಓಲ್ಡ್ ಆಗಲಿ ಅಂತ. ಆ್ಯಂಡ್ ಗೈಸ್ ಇದನ್ನು ಒಬ್ಬರೇ ಅಂತೂ ನಿಜವಾಗ್ಲೂ ಮಾಡೋಕ್ಕಾಗಲ್ಲ. ಸೊ ನಾನಿಲ್ಲಿ ನಮ್ಮ ಅಮ್ಮ ಹೆಲ್ಪ್ ತೊಗೊಂಡು ಇಬ್ಬರು ಸೇರಿ ಇಲ್ಲಿ ಸ್ಯಾರಿ ಪ್ರಿಪ್ಲೀಟ್ ಮಾಡ್ತಿದ್ವಿ. ಆ್ಯಂಡ್ ಕೆಳಗಡೆ ಪ್ಲೀಟ್ಸ್ ಅಂತೂ ತುಂಬಾ ಕಷ್ಟ ಆಯಿತು, ಕೂರ್ತಾನೆ ಇರಲಿಲ್ಲ. ಬಟ್ ಸಮ್ಹೌ ಮ್ಯಾನೇಜ್ ಆಯಿತು. ಫೈನಲಿ ಒಂದು 2 ಟೈಮ್ಸ್ ಆದಮೇಲೆ ನೀಟಾಗಿ ಕೂರ್ತು ಆ್ಯಂಡ್ ಸ್ಯಾರಿ ಕೂಡ ನೀಟಾಗಿ ಡ್ರೀಪ್ ಮಾಡಿ ಕಂಪ್ಲೀಟ್ ಆಯಿತು. ನೀವು ನೋಡ್ತಿರ್ಬೋದು ಪ್ಲೀಟ್ಸ್ನ ನಾವು ಎಷ್ಟು ಸಣ್ಣ ತೊಗೋತೀವಿ ಅಷ್ಟು ಬ್ಯೂಟಿಫುಲ್ಲಾಗಿ ಆ್ಯಕ್ಚುಲಿ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೂ ಕೂಡ. ದಪ್ಪ ಪ್ಲೀಟ್ಸ್ ತೊಗೊಂಡ್ರೆ ತುಂಬಾ ಸ್ಪೇಸಿಂಗ್ ಆಗಿ ಇಟ್ ಡಸಂಟ್ ಲುಕ್ ಮೋರ್ ಗುಡ್. ಸೊ ನಾನಿಲ್ಲಿ ತುಂಬ ಸಣ್ಣ ಪ್ಲೀಟ್ಸ್ ತೊಗೊಂಡೆ. ಬಟ್ ಟೈಮ್ ಹಿಡಿಯುತ್ತೆ, ಬಟ್ ಇಟ್ಸ್ ಓಕೆ. ಬಟ್ ತುಂಬಾ ಚೆನ್ನಾಗಿ ಕಾಣುತ್ತೆ ಔಟ್ಪುಟ್ ಅಂತ ನಾನು ಸಣ್ಣ ಪ್ಲೀಟ್ಸಲ್ಲೇ ಮಾಡ್ತಿದ್ದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಇದನ್ನು ಟೈಟಾಗಿ ಕಟ್ಟಿ ಸೊ ದ್ಯಾಟ್ ಎಷ್ಟೇ ಅಲ್ಲಾಡಿಸಿದ್ರು ಏನೂ ಆಗಬಾರ್ದು ಅಂತ ನೀಟಾಗಿ ಕಟ್ಟಿದ್ದೀವಿ. ಐ ಆಮ್ ಸೋ ಹ್ಯಾಪಿ. ಫೈನಲಿ ಆಲ್ಮೋಸ್ಟ್ ಸ್ಯಾರಿ ಟ್ರಾಪಿಂಗ್ಗೆ ತುಂಬ ಲೇಟಾಗಿದ್ದು, ಯಾಕಂದರೆ ದಿಸ್ ಇಸ್ ಮೈಸೂರು ಸಿಲ್ಕ್ ತುಂಬ ಕಷ್ಟ ಡ್ರೇಪ್ ಮಾಡೋದು. ಆ್ಯಂಡ್ ಸಮ್ಹೌ ಮ್ಯಾನೇಜ್ಡ್ ಇಟ್. ಆ್ಯಂಡ್ ಕಲ್ಚ ಕೂಡ ಎಲ್ಲ ರೆಡಿ ಆಗಿದೆ. ಇವಾಗ ಎಲ್ಲ ರೆಡಿ ಮಾಡಿ ಒಂದು ಸ್ವಲ್ಪ ಇದೆಲ್ಲ ರೆಡಿ ಮಾಡಿ ದೇವ್ರಿಗೆ. ಆ್ಯಂಡ್ ನೈಟ್ ಎಲ್ಲ ಡೆಫಿನೆಟ್ಲಿ ನಿದ್ದೆ ಇರಲ್ಲ, ಒಬ್ಬಟ್ಟಿಗೆಲ್ಲ ರೆಡಿ ಮಾಡಬೇಕು. ಆ್ಯಂಡ್ ಲೆಟ್ಸ್ ಸಿ ಹೆಂಗಾಗದೆ ಏನು ಕತೆ ಅಂತ. ಆ್ಯಂಡ್ ಗೈಸ್ ಆಲ್ಮೋಸ್ಟ್ ಆಲ್ ಸೆಟ್ ಆಗಿದೆ. ಆ್ಯಂಡ್ ನಾವೇ ನಮ್ಮ ಲಾಸ್ಟ್ ಇಯರ್ ವ್ಲಾಗ್ ನೋಡಿಕೊಂಡು ನಾವು ನಮ್ಮ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ತಿದ್ವಿ. ಆ್ಯಂಡ್ ದಿಸ್ ಇಸ್ ಹೌ ನಂಗೆ ತುಂಬ ಇಷ್ಟ ಆಗೋದು ವ್ಲಾಗ್ ಮಾಡೋದಕ್ಕೆ ಅನ್ನೋದು. ನಾವು ಎಷ್ಟೇ ಡಾಕ್ಯುಮೆಂಟ್ ಮಾಡಿ ನಾವು ಅದನ್ನು ಕುತ್ಕೊಂಡು ನೋಡಿದಾಗ ಓ ವಾವ್ ಲಾಸ್ಟ್ ಇಯರ್ ಹಿಂಗಿತ್ತಲ್ಲ ಅಂತ ವಿ ಚೆರಿಷ್ ಇಟ್ ಎವ್ರಿ ಮೂಮೆಂಟ್. ಎಲ್ಲ ಸೆಲೆಬ್ರೇಷನ್ಸಲ್ಲೂ ವ್ಲಾಗ್ ಮಾಡೋ ರೀಸನ್ನೇ ಅದು. ಫೈನಲಿ ಡೆಕೋರೇಷನ್ ಕಂಪ್ಲೀಟಾಗಿ ಮುಗೀತು. ಆ್ಯಂಡ್ ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ಹೆಂಗೆ ಬಂದಿದೆ ಏನು ಅಂತ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ಡ್. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇದನ್ನೆಲ್ಲ ಮಾಡೋ ಅಷ್ಟೊತ್ತಿಗೆ ಇಟ್ ಈಸ್ ಆಲ್ಮೋಸ್ಟ್ 2 o'clock. ಆ್ಯಂಡ್ ಇನ್ನೂ ಒಬ್ಬಟ್ಟಿಗೆಲ್ಲ ಪ್ರಿಪ್ರೇಷನ್ಸ್ ನಡೀತಿದೆ. ಇನ್ನೂ ಇವಾಗ ಕಾಯಿ ತುರಿತಿರೋದು. ಆ್ಯಂಡ್ ಸಿಕ್ಕಾಪಟ್ಟೆ ಕೆಲಸ ಇದೆ. ಡೆಫಿನೆಟ್ಲಿ ನಿದ್ದೆ ಅಂತೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದ್ರ ಮಧ್ಯದಲ್ಲಿ ಐ ಹ್ಯಾವ್ ಟು ಸ್ಟಿಲ್ ಎಡಿಟ್ ದಿಸ್ ವ್ಲಾಗ್ ಆ್ಯಂಡ್ ಅಪ್ಲೋಡ್ ಇಟ್ ಟುಮಾರೋ ಇಟ್ ಸೆಲ್ಫ್. ಸೊ ಆಬ್ವಿಯಸ್ಲಿ ನಿದ್ದೆ ಮಾಡೋಕ್ಕಾಗಲ್ಲ. ಹಬ್ಬ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಹೆಣ್ಮಕ್ಳು ನಿದ್ದೆ ಕಾಂಪ್ರಮೈಸ್ ಮಾಡಲೇಬೇಕು, ನೋ ಪ್ರಾಬ್ಲಮ್. ಆ್ಯಂಡ್ ಈ ವ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.